ಏಲಕ್ಕಿ ಬಾಳೆಹಣ್ಣಿಂದ ಈ ರೀತಿ ಹೇಗೆ ಸ್ವೀಟ್ ಮಾಡೋದು ಅಂತ ನೋಡ್ಕೊಬೋಣ ಬನ್ನಿ. ನೋಡಿ, ಈ ರೀತಿ ತುಂಬ ಹಣ್ಣಾಗಿರೋಂತಹ ಬಾಳೆಹಣ್ಣನ್ನ ಒಂದೇ ದಿನ ಕೂಡ ಖಾಲಿ ಮಾಡೋಕ್ಕೋಗಲ್ಲ. ಅಥವಾ ನಾನು ಇನ್ನೊಂದು ದಿನ ಎತ್ತಿಡ್ತೀನಿ ಅಂದರೂ ಕೂಡ ಅದು ತುಂಬ ಹಣ್ಣಾಗಿಬಿಡುತ್ತೆ ಅಥವಾ ತುಂಬ ವೇಸ್ಟ್ ಆಗಿಬಿಡುತ್ತೆ. ಇದನ್ನು ಬಳಸಿ ಹೇಗೆ ಸ್ವೀಟ್ ಮಾಡೋದು ಅಂತ ನೋಡ್ಕೊಬೋಣ ಬನ್ನಿ. ಈ ಪ್ರತಿಯೊಂದು ಬಾಳೆಹಣ್ಣನ್ನೆಲ್ಲ ಸಿಪ್ಪೆನೂ ತೆಗೆದಿಟ್ಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಜಾರ್ಗೆ ಹಾಕ್ಕೊಳ್ಳಿ. ಹಾಗೆ ಒಂದು 1/2 ಸ್ಪೂನಷ್ಟು ಇಲ್ಲಿ ನಾನು ಕೋಕೋ ಪೌಡರ್ನ ಬಳಸ್ತಾ ಇದ್ದೀನಿ. ನೀವೇನಾದರೂ ಕೋಕೋ ಪೌಡ್ರ್ ಬೇಕು ಅಂತ ಅನಿಸಿದಲ್ಲಿ ಬಳಸಿ, ಬೇಡ ಅಂದರೆ ಇಲ್ಲ, ಇದು ಆಪ್ಷನಲ್ಲು. ಇದನ್ನು ಹಾಕಿ ಹಾಗೆ ಚೆನ್ನಾಗಿ ನೀಟಾಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತುಂಬ ಸ್ಮೂತಾಗಿ ಪೇಸ್ಟ್ ಆಗಬೇಕು. ಈಗ ಮತ್ತೊಂದು ಪ್ಯಾನ್ಗೆ 1 ಬೌಲಷ್ಟು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ಸಿಮ್ಮಲ್ಲೇ ಒಂದು 2ರಿಂದ 3 ನಿಮಿಷ ಕೈ ಬಿಡದೆ ಅದನ್ನು ಫ್ರೈ ಮಾಡ್ಕೊಳ್ತಾ ಬನ್ನಿ. ನೀವೇನಾದರೂ ಡೆಸಿಕೇಟೆಡ್ ಪೌಡರ್ ಇಲ್ಲ ಅಂತ ಅನಿಸಿದ್ರೆ ನೀವು ಕೊಬ್ಬರಿ ಇರುತ್ತಲ್ಲ ಅದನ್ನು ತುರಿದು ಈ ರೀತಿ ಹಾಕಿ ಫ್ರೈ ಮಾಡ್ಕೋಬೋದು. ಟೇಸ್ಟ್ ಕೂಡ ಏನೂ ಡಿಫ್ರೆನ್ಸ್ ಅನಿಸಲ್ಲ. ನೋಡಿ, ಈ ರೀತಿ ಫ್ರೈ ಆದಮೇಲೆ ಅದಕ್ಕೆ ನಾವು ರುಬ್ಕೊಂಡಿರುವಂತಹ ಬಾಳೆಹಣ್ಣಿನ ಪೇಸ್ಟ್ನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದನ್ನು ಹಾಕಿ ಹಾಗೆ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಅದನ್ನು ಕಂಟಿನ್ಯೂಸ್ ಆಗಿ ಹಾಗೆ ಮಿಕ್ಸ್ ಮಾಡ್ತಾ ಬನ್ನಿ. ಈ ಹಲ್ವಾ ಏನಿರುತ್ತೆ ಆ ರೀತಿ ಅದಕ್ಕೆ ಬರೋ ತನಕ ಹಾಗೆ ಅದನ್ನು ಫ್ರೈ ಮಾಡ್ಕೊಳ್ತಾ ಬನ್ನಿ. ಈಗ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಬೆಲ್ಲ ಏನಾದರೂ ಬೇಡ ಅಂತ ಅನಿಸಿದ್ರೆ ಸಕ್ಕರೆ ಕೂಡ ಹಾಕೋಬೋದು, ಅಥವಾ ಆರ್ಗ್ಯಾನಿಕ್ ಬೆಲ್ಲ ಅಂತ ಬರುತ್ತೆ ಅದು ಕೂಡ ನೀವು ಇಲ್ಲಿ ಹಾಕೋಬೋದು. ನೋಡಿ, ಈ ರೀತಿ ಪೂರ್ತಿ ಬೆಲ್ಲ ಕರಗಬೇಕು. ಅಲ್ಲಿ ತನಕ ಅದನ್ನು ಹಾಗೆ ಕೈ ಬಿಡದೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಅದೇನಾದರೂ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಸ್ವಲ್ಪ ಅದನ್ನು ಹಿಟ್ಟನ್ನು ಕೈಗೆ ತಗೊಂಡು ಹಾಗೆ ಉಂಡೆ ಕಟ್ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಈಗ ಮತ್ತೊಂದು ಪ್ಲೇಟ್ಗೆ ಹಾಕಿ ಸ್ವಲ್ಪ ಬೆಚ್ಚಗಿದ್ದರಂತಹ ಟೈಮಲ್ಲೇ ನಾವು ಈ ರೀತಿ ಉಂಡೆನ ಮಾಡಿಕೊಂಡು ಆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಏನಿರುತ್ತೆ ಅದರ ಮೇಲೆ ಈ ರೀತಿ ಹೊರಡಿಸಿ ಎತ್ತಿಟ್ಕೊಳ್ಳಿ. ಈ ರೀತಿ ನಾವು ಮಾಡಿಕೊಂಡಂತಹ ಎಲ್ಲ ಹಿಟ್ಟಿಂದ ಉಂಡೆಗಳನ್ನು ಮಾಡಿ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಹಾಗೆ ಹೊರಳಿಸಿ ಎತ್ತಿಟ್ಕೊಳ್ಳಿ. ತುಂಬ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ. ಆ್ಯಪಲ್ ಕೇಕ್ ಹೇಗಿರುತ್ತೆ ಆ ರೀತಿಯೇ ಸ್ವಲ್ಪ ಟೇಸ್ಟ್ ಹಾಗೆ ಇರುತ್ತೆ. ನೋಡಿ, ನಾನು ಇದರಿಂದ ಸುಮಾರು ಒಂದು 12 ಉಂಡೆನ ನಾನು ಇಲ್ಲಿ ಮಾಡಿದ್ದೀನಿ. ನಾನು ಮಾಡ್ತಿರೋಂತಹ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.